ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಶೇಂಗಾ ಆಯ್ತಲ್ಲ, ಶೇಂಗಾ ಹುರ್ಕೊಳ್ಳೋಣ. ಓಕೆ, ಶೇಂಗಾ ಹುರ್ಕೊಂಡು ಫಸ್ಟ್ ಪ್ರೊಸೀಜರೇ ಶೇಂಗಾ ಹುರ್ಕೊಳ್ಳೋಣ. ಎಷ್ಟು ಕ್ವಾಂಟಿಟಿ ಎಲ್ಲಾದರೂ ಮಾಡಿ, ನಾನು ಎಷ್ಟು ಮಾಡಿ ಅಷ್ಟು ಮಾಡಿ ಅಂತ ಏನು ಹೇಳಲ್ಲ. ಒಬ್ಬರು ಗ್ರಾಮ್ ಲೆಕ್ಕದಲ್ಲೆಲ್ಲ ಹೇಳ್ತಾರೆ, ಬಟ್ ನಾನು ಓಕೆ ಚೆನ್ನಾಗಿ ಹುರ್ಕೊಳ್ಬೇಕು ಫಸ್ಟ್ ಶೇಂಗಾ ಎಲ್ಲ. ಓಕೆ, ಇವಾಗ ಅವಲಕ್ಕಿ ಹಾಕೋಬೇಕು. ಸೆಕೆಂಡ್ ಅವಲಕ್ಕಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಒಂದು 500 ಗ್ರಾಮ್ಸ್ ತೊಗೊಳ್ಬೋದು, ಅಥವಾ 250 ಗ್ರಾಮ್ಸ್ ಆದರೂ ತೊಗೋಬೋದು, ಇವಾಗ 1 ಕಿಲೋ ಆದರೂ ತೊಗೋಬೋದು. ಓಕೆ, ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಯಿಲೆಲ್ಲ ಏನು ಹಾಕೋದೆಲ್ಲ ಏನೂ ಬೇಕಿಲ್ಲ, ಹಾಗೆ ರೋಸ್ಟ್ ಮಾಡ್ಕೊಂಡು ಹಾಗೆ ಚೆನ್ನಾಗಿ ಹುರ್ಕೋಬೇಕು. ಕ್ರಿಸ್ಪಿ ಆಗಬೇಕು, ಆ ರೀತಿ ಹುರ್ಕೋಬೇಕು. ಇದನ್ನು ಏನೇನು ಹಾಕಿ ಉರಿಬೋದು, ನಾನು ಜಾಸ್ತಿ ಆಯಿಲೆಲ್ಲ ಬೇಡ ಅಂತ ಹೇಳಿ ಹಾಗೆ ಉರಿ ಡ್ರೈ ರೋಸ್ಟೇ ಮಾಡ್ತೀನಿ. ಓಕೆ, ಇನ್ನು ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡು ಕ್ರಿಸ್ಪಿ ಆಗೋ ಥರ ಹುರ್ಕೊಂಡಿದ್ದೀನಿ. ಈಗ ಕ್ರಿಸ್ಪಿ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊತೀನಿ. ಗ್ಯಾಸ್ ಆಫ್ ಮಾಡ್ಕೊತ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ನೆಕ್ಸ್ಟ್ ಫಸ್ಟು ಒಂದು ಪಾತ್ರೆ ಇಡಬೇಕು. ಓಕೆ, ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕ್ಕೋಬೇಕು. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕೊಂಡ ನಂತರ ನೆಕ್ಸ್ಟ್ ಫಸ್ಟ್ ಇವಾಗ ಬೆಳ್ಳುಳ್ಳಿ ಹಾಕ್ಕೊಂತೀನಿ. ಬೆಳ್ಳುಳ್ಳಿ ಹಾಕೊಂಡ ನಂತರ ನೆಕ್ಸ್ಟ್ ಇವಾಗ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊತೀನಿ. ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕೊಂಡ ನಂತರ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂತೀನಿ. ಸ್ವಲ್ಪ ಹುರ್ಗಡ್ಲೆ, ನೆಕ್ಸ್ಟ್ ಸ್ವಲ್ಪ ಕರಿಬೇವು. ಓಕೆ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದನ್ನ ಒಂದ್ಸಲ ಹಿಂಗೆ ಬಾಡಿಸ್ತೀನಿ. ಒಂದ್ಸಲ ಬಾಡಿಸ್ಕೊಂಡ್ರೆ ನೆಕ್ಸ್ಟ್ ಪ್ರೊಸೀಜರ್ ಇದೆ ಇನ್ನು ಮಾಡೋದು. ಓಕೆ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ಓಕೆ, ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ನಿಮಿಷ ಇವಾಗ ಶೇಂಗಾ ಹೊಡೆದಿದ್ದಲ್ಲ, ಶೇಂಗಾ ಹಾಕ್ಕೊಳ್ತೀನಿ. ಶೇಂಗಾ ಹಾಕ್ಕೊಂಡು ನಂತರ ಸ್ವಲ್ಪ ಖಾರದ ಪುಡಿ, ನೀವು ಖಾರ ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರೆ, ಹಾಗಾಗಿ ಖಾರದ ಪುಡಿ, ಚೂರು ಅರಿಶಿನ ಪುಡಿ ಹಾಕ್ಕೊಂಡು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ನಿಮಿಷ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು. ಬೆಳ್ಳುಳ್ಳಿ ನೀವು ತಿಂತೀರಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹೀಗೆ ಇದನ್ನು ಪೌಡ್ರ್ ಮಾಡಬೇಕು ಅಷ್ಟೇ. ಓಕೆ, ಪೌಡ್ರ್ ಮಾಡಿ ಇದು ಪೌಡ್ರ್ ಆಗಿದೆ. ಇವಾಗೆ ಹಾಕೋದು ಬೇಡ, ಪೌಡ್ರ್ ಹಾಕೋದು ತೋರು. ಇವಾಗ ಅವಲಕ್ಕಿ ಇದೆ ಅಲ್ಲ, ಡ್ರೈ ರೋಸ್ಟ್ ಮಾಡ್ಕೊಂಡಿರೋದು ಅವಲಕ್ಕಿ ಸ್ವಲ್ಪ ಹಾಕ್ಕೋಬೇಕು. ಓಕೆ, ಸ್ವಲ್ಪ ಹಾಕ್ಕೊಂಡ್ರೆ ಹಿಂಗೆ ಹಾಕ್ಕೋಬೇಕು. ಹಿಂಗೆ ಹಾಕ್ಕೊಂಡು ನೆಕ್ಸ್ಟ್ ಇದು ಶೇಂಗಾನು ಉಪ್ಪು ಖಾರ ಹಾಗೂ ಬೆಳ್ಳುಳ್ಳಿ ಹಾಕಿ ಚೂರು ಅರಿಶಿನ ಪುಡಿ ಹಾಕಿ ಇದು ಮಾಡಿರೋದು ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ಒಂದೇ ತಲೆ ಹಾಕಿದರೆ ಮುದ್ದೆ ಆಗುತ್ತೆ. ಆಮೇಲೆ ಫಸ್ಟೇ ಎಣ್ಣೆ ಜೊತೆ ಹಾಕಿದರೂ ಸೀದೋಗೋ ಚಾನ್ಸ್ ಇರುತ್ತೆ, ಮತ್ತು ಹಾಗೂ ಮುದ್ದೆ ಆಗುತ್ತೆ. ಹಾಗಾಗಿ ಸಪ್ರೇಟೇ ಹಾಕ್ಕೋಬೇಕು. ಇದನ್ನು ಈ ಥರ ಹಾಕ್ಕೊಂಡ್ರೆ ಏನಾಗಲ್ಲ. ಇವಾಗ ನೆಕ್ಸ್ಟ್ ಒಂದ್ಸಲ ತಿರ್ಸ್ಕೋಬೇಕು ಇದನ್ನು. ಓಕೆ, ಒಂದ್ಸಲ ತಿರ್ಸ್ಕೊಂಡು ನೆಕ್ಸ್ಟ್ ಓಕೆ ತಿರ್ಸ್ಕೊಂಡು ಈಗ ಎಲ್ಲ ಅವಲಕ್ಕಿನ ಹಾಕ್ಕೊತೀನಿ. ಓಕೆ, ಎಲ್ಲ ಅವಲಕ್ಕಿ ನೀವು ಮೊದಲೇ ಆಯಿಲ್ ಹಾಕ್ಲಾರ್ದಂಗೆ ಹಂಗೆ ರೋಸ್ಟ್ ಮಾಡಿಟ್ಟಿದ್ದೀರಲ್ಲ, ಎಲ್ಲ ಅವಲಕ್ಕಿ. ಓಕೆ, ಇವಾಗ ಎಲ್ಲದನ್ನು ಒಂದ್ಸಲ ತಿರ್ಸಿ. ಓಕೆ, ಎಲ್ಲ ನೀಟಾಗಿ ಎಲ್ಲ ಮಸಾಲ ಹೊಂದ್ಕೊಂಡಂಗೆ ನೀಟಾಗಿ ತಿರ್ಸ್ಕೋಬೇಕು. ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಓಕೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಟೇಸ್ಟ್ ಮಾತ್ರ ಟೋಟಲಿ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ. ಓಕೆ.